ವಿಜೇಂದ್ರ ಯಡಿಯೂರಪ್ಪ, ಶ್ರೀ ಉಮಾನಾಥ್ ಕೋಟ್ಯಾನ್, ಜೆಬಿ ಜ್ಯೋತಿ ಗಣೇಶ್, ನಯನಾ ಮೋಟಮ್ಮ, ಶರತ್ ಕುಮಾರ್ ಬಚ್ಚೇಗೌಡ. ಇಲಾಖೆಗೆ ಅಧ್ಯಕ್ಷರೇ, ನಾವು ಮಾತಾಡಿದ್ರೆ ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ. ನಿಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆ ಆಚೆ ಹಾಕಿದ್ರಿ. ಅವ್ನು ಯಾವ ಕಮಿಷನರ್? ಮಾನವರ್ಯಾದೆ ಇದೆಯಾ ಕಮಿಷನರ್ಗೆ? ಮಾನವರ್ಯಾದೆ ಇದೆಯಾ ನಾವು ಕಮಿಷನರ್ಗೆ? ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ ನಿಮ್ಮನ್ನ ತೋರಿಸ್ಕೊಳ್ಳಕ್ಕೆ. ನಾವು ಇದ್ದೇವೆ ಸದನಕ್ಕೆ, ನಾವು ಗೆದ್ದು ಬಂದಿದ್ದೇವೆ ಸದನದಲ್ಲಿ. ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ವಾರ್ತಾ ಇಲಾಖೆ ಕಂಟ್ರೋಲ್ ಹುಷಾರ್, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸಿಗೆ ಮಾತಾಡೋದು ತೋರಿಸಿ, ನಾವು ಮಾತಾಡೋದು ತೋರಿಸ್ಬೇಕಲ್ಲ. ನಾವು ಮಾತಾಡೋದು ತೋರಿಸ್ಬೇಕು, ಅವ್ರು ಮಾತಾಡೋದು ತೋರಿಸಿ. ಇರಿ ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಬರೋದಿಲ್ಲ. ನಾನು ನೋಡಿ ಲೆಟ್ರ್ ಕೊಟ್ಟಿದ್ದೀನಿ. ಚರ್ಚೆ ಮಾಡಿ ಇಂದಾರಮ್ಮ ಕೊಡು, ಲೆಟ್ರ್ ಕೊಡಿ ಅಧ್ಯಕ್ಷ, ಕೊಡು ಲೆಟ್ರ್ ಕೊಡಿ. ಇವರು ಮಾತಾಡ್ಲೇಬೇಕಾದ್ರೆ ಕುಂದ್ರಿ ಎಲ್ಲಾರು. ಅವ್ರು ಉಳಿದವ್ರು ಕುಂದಿರ್ಸ್ರಿ. ನೋಡಿ ಅಧ್ಯಕ್ಷ, ಈ ರೀತಿ ಆಗೋದಿಲ್ಲ. ಅವರು ನೋಡಿ ಅಧ್ಯಕ್ಷರೇ, ನೋಡಿ ಈ ತರ ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವನ್ನ ಉಳಿಸಕ್ಕೋಸ್ಕರ 177 ಕೋಟಿನ ಹಂಚ್ಕೊಂಡಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡಿದ್ದಾರೆ 177 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ, ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು. ಇದು ನಮ್ಮ ಹೋರಾಟ ಇದೆ. ಚರ್ಚೆಗೆ ಬನ್ನಿ, ನಾವು ಚರ್ಚೆಗೆ ರೆಡಿ, ಚರ್ಚೆಗೆ ರೆಡಿ, ನಾವು ರೆಡಿ, ಇವತ್ತು ಚರ್ಚೆಗೆ ಬರಲಿ ಅಧ್ಯಕ್ಷರೇ, ನಾವು ತಯಾರಿದ್ದೇವೆ. ಇವರಿಗೆ ಚರ್ಚೆ ಮಾಡೋದಕ್ಕೆ ಏನು ಇಲ್ಲ. ಕಲ್ಯಾಪುರಿ ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.